ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಮೇ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ. ಮೊದಲಿಗೆ ಈ ಮಾಸದಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಮೇ 1ನೇ ತಾರೀಕು ಗುರುಬ್ರಹ್ಮನ ಪರಿವರ್ತನೆ, ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಪ್ರವೇಶ ಆಗುವಂಥದ್ದಿರುತ್ತೆ. ಮಿಥುನ ರಾಶಿಯವರಿಗೆ ಗುರುಬಲ ಮುಕ್ತಾಯ ಆಗುವಂತಹ ಸಮಯ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ಮೇ 10ನೇ ತಾರೀಕು ಬುಧನ ಒಂದು ಸಂಚಾರ ಮೇಷರಾಶಿಗೆ ಆಗುವಂಥದ್ದಿರುತ್ತೆ. ಮೇ 14ನೇ ತಾರೀಕು ಸೂರ್ಯ ಮೇಷರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದೇ ರೀತಿಯಾಗಿ ಮೇ 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಈ ಮಾಸದಲ್ಲಿ ಮೇ 1ನೇ ತಾರೀಕು ಗುರು ವೃಷಭ ರಾಶಿ ಪ್ರವೇಶ ಮಾಡ್ತಾನೆ. 14ನೇ ತಾರೀಕು ಸೂರ್ಯ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. 19ನೇ ತಾರೀಕು ಶುಕ್ರ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ರವಿ ಮತ್ತು ಶುಕ್ರರು 14 ಮತ್ತು 19ನೇ ತಾರೀಕಿನಂದು ಪರಿವರ್ತನೆಗೊಳ್ತಾರೆ. ಕೇವಲ ಒಂದು 5 ದಿನಗಳ ವ್ಯತ್ಯಾಸ ಇರುತ್ತೆ. ಅಂದರೆ ಅವರಿಬ್ಬರ ನಡುವೆ 5 ಡಿಗ್ರಿ ವ್ಯತ್ಯಾಸ ಇರುತ್ತೆ. ಶುಕ್ರ ಅಸ್ತಂಗತನಾಗಿ ಸಂಚಾರ ಮಾಡ್ತಾ ಬರ್ತಾನೆ ಸೂರ್ಯನ ಜೊತೆಯಲ್ಲೇ. ಗುರುಬ್ರಹ್ಮನ ವೃಷಭ ರಾಶಿಯ ಪ್ರವೇಶ, ಗುರುಬಲದ ಕೊರತೆಯಿಂದ ಆಗುವಂತಹ ಫಲಗಳು ಹಾಗೂ ಈ ಮಾಸದಲ್ಲಿ ನಡೆಯುವಂತಹ ಉಳಿದ ಗ್ರಹಗಳ ಪರಿವರ್ತನೆಯಿಂದ ಉಂಟಾಗುವಂತಹ ಫಲಾಫಲಗಳು ಮಿಥುನ ರಾಶಿಯವರಿಗೆ ಯಾವ ರೀತಿಯದಾಗಿರುತ್ತೆ, ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ, ಗುರುಬಲದಿಂದ ಉಂಟಾಗುವಂತಹ ಅಥವಾ ಗುರುವಿನ ಪರಿವರ್ತನೆಯಿಂದ ಯಾವ ಫಲಗಳು ಉಂಟಾಗುತ್ತೆ, ಇದನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ಲಗ್ನ ರಾಶಿಯ ಅಧಿಪತಿಯಾದಂತಹ ಬುಧ ದಶಮ ಕೇಂದ್ರದಲ್ಲಿ ಅಂದರೆ ಮೀನ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಮೇ 10ನೇ ತಾರೀಕಿನ ತನಕ ಬುಧ ನೀಚ ಸ್ಥಾನದಲ್ಲಿರ್ತಾನೆ. ಸ್ವಲ್ಪ ಮಿಥುನ ಲಗ್ನದವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತಹ ಅವಶ್ಯಕತೆಗಳು ಖಂಡಿತವಾಗ್ಲೂ ಇರುತ್ತೆ. ಲಗ್ನ ರಾಶಿ ಅನ್ನುವಂತಹ ಕನ್ಫ್ಯೂಷನ್ಗಳು ಬಂದಾಗ ಎಲ್ಲ ವೀಕ್ಷಕರು ಕೂಡ ನಿಮಗೆ ಜನ್ಮ ರಾಶಿಯ ಬಗ್ಗೆ ಮಾಹಿತಿ ಇರುತ್ತೆ. ನಿಮ್ಮ ಜಾತಕದಲ್ಲಿ ಲಗ್ನ ಯಾವುದಿದೆ ಅನ್ನುವಂಥದ್ದನ್ನು ಕೂಡ ಒಮ್ಮೆ ನೋಡಿಕೊಳ್ಳುವಂಥದ್ದು ಸೂಕ್ತ. ಯಾಕೆಂದರೆ ಹೆಚ್ಚಿನದಾಗಿ ಆರೋಗ್ಯಕ್ಕೆ ಸಂಬಂಧಪಡುವಂತಹ ವಿಚಾರಗಳೆಲ್ಲ ಕೂಡ ಲಗ್ನವನ್ನು ಆಧಾರವಾಗಿರುತ್ತೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯ ಜೊತೆಗೆ ಲಗ್ನವನ್ನು ಕೂಡ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅಥವಾ ಅದರ ಬಗ್ಗೆ ತಿಳ್ಕೊಂಡಿರುವಂಥದ್ದು ನಿಮಗೆ ಬಹಳ ಉಪಯುಕ್ತವಾಗುತ್ತೆ. ಈ ಒಂದು ಮಾಸದಲ್ಲಿ ಮಿಥುನ ಲಗ್ನದವರು ಮೇ 10ನೇ ತಾರೀಕಿನ ತನಕ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಗಳನ್ನು ಕೊಡಬೇಕು. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಬಹಳಷ್ಟು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆಗಳು ಮಿಥುನ ರಾಶಿ, ಅದಕ್ಕಿಂತ ಹೆಚ್ಚಾಗಿ ಮಿಥುನ ಲಗ್ನದವರಿಗೆ ಇರುವಂಥದ್ದಿರುತ್ತೆ. ಗುರು ಕೂಡ ವ್ಯಯಭಾವದಲ್ಲೇ ಸಂಚಾರ ಮಾಡೋದರಿಂದ ಗುರುಬಲದ ಕೊರತೆ ಮಿಥುನ ರಾಶಿಯವರಿಗಿರುತ್ತೆ. ಅದರಲ್ಲೂ ಗುರು ಸಪ್ತಮ ಮತ್ತು ಮಾಂಗಲ್ಯ ಸ್ಥಾನ ಮತ್ತು ಕರ್ಮಸ್ಥಾನಕ್ಕೆ ಅಧಿಪತಿಯಾಗಿ ವ್ಯಯಭಾವಕ್ಕೆ ಬರೋದರಿಂದ ಈ 2 ವಿಚಾರಗಳಲ್ಲಿಯೂ ಕೂಡ ಅಂದರೆ ದಾಂಪತ್ಯ ಜೀವನ ಮತ್ತು ಉದ್ಯೋಗ, ಈ 2 ವಿಚಾರಗಳಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಾ ಇರೋದಕ್ಕೆ 1 ವರ್ಷಗಳ ಕಾಲ ಅವಕಾಶಗಳೇ ಇರುತ್ತೆ. ಈ ಗುರುಬಲದ ಒಂದು ಹಿನ್ನಡೆಗೆ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಸೂಕ್ತವಾಗುತ್ತೆ. ಅಥವಾ ತೊಂದರೆಗಳು ಬರೋದನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೂ ಸಾಧ್ಯವಾಗುತ್ತೆ. ಅದರ ಜೊತೆಯಲ್ಲಿ ಅಭಿವೃದ್ಧಿಗಳನ್ನು ಕೂಡ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದರೆ ಮಿಥುನ ರಾಶಿಗೆ ಪರಮ ಯೋಗಕಾರಕನಾದಂತಹ ಗ್ರಹ ಅಂದರೆ ಶನಿ ಮಹಾತ್ಮ. ಅವನ ಸಂಚಾರ ಇನ್ನೊಂದು 4-5 ವರ್ಷ ಮಿಥುನ ರಾಶಿಯವರಿಗೆ ಖಂಡಿತ ಚೆನ್ನಾಗಿರುತ್ತೆ. ಹಾಗಾಗಿ ಗುರುವಿನ ಪರಿವರ್ತನೆ ಅನ್ನುವಂಥದ್ದು ಅಂಥ ಡಿಫ್ರೆನ್ಸಸ್ಗಳನ್ನೇನು ಕ್ರಿಯೇಟ್ ಮಾಡೋದಿಲ್ಲ. ಮಿಥುನ ರಾಶಿಯವರು ಸ್ವಲ್ಪ ಗುರುವಿನ ಒಂದು ಅನುಗ್ರಹಕ್ಕೆ ಪಾತ್ರರಾದರೂ ಕೂಡ ಈ ಕರ್ಮ ಉದ್ಯೋಗದಲ್ಲಾಗುವಂತಹ ಏರುಪೇರುಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಖಂಡಿತ ಒಂದು ಗುರುವಿನ ಒಂದು ಅನುಗ್ರಹದ ಅವಶ್ಯಕತೆ ಇರುತ್ತೆ. ಅದಕ್ಕೆ ಬೇಕಾದಂತಹ ಕೆಲವು ಪರಿಹಾರಗಳು ಸಣ್ಣದಾಗಿ ಮಾಡಿಕೊಂಡ್ರೂ ಕೂಡ ಮಿಥುನ ರಾಶಿಯವರಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ತಾ ಬನ್ನಿ ವೀಕ್ಷಕರೇ. ದ್ವಿತೀಯ ಭಾವವನ್ನು ವಾಕ್ಯ ಧನದಾಂಪತ್ಯ ಬಂಧು ಅಂತ ಹೇಳ್ತೇವೆ.
ದ್ವಿತೀಯ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳೋದಿಲ್ಲ. ಖಂಡಿತ ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಸ್ವಲ್ಪ ಗುರುವಿನ ವ್ಯಯಭಾವದಲ್ಲಿರೋದ್ರಿಂದ ಕರ್ಮಸ್ಥಾನಾಧಿಪತಿಯಾಗಿ ಗುರು ವ್ಯಯಕ್ಕೆ ಬಂದರೆ ಉದ್ಯೋಗದಲ್ಲಿ ಬರುವಂತಹ ಲಾಭದ ಅಪೇಕ್ಷೆಗಳು ಅಥವಾ ಎಕ್ಸ್ಪೆಕ್ಟೇಷನ್ಗಳು ಸ್ವಲ್ಪ ಕಡಿಮೆ ಆಗುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇದಕ್ಕೆ ಗುರು ಆರಾಧನೆ ಮಾಡಿದರೆ ಕುಟುಂಬದಲ್ಲಿ ಸೌಖ್ಯ, ಹಣಕಾಸಿನ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ. ಮೂರನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ. ಶನಿ ಭಾಗ್ಯದಲ್ಲಿದ್ದು ಪರಾಕ್ರಮವನ್ನು ವೀಕ್ಷಣೆ ಮಾಡ್ತಾನೆ, ಖಂಡಿತ ಶುಭವಾಗುತ್ತೆ. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಖಂಡಿತ ಶುಭವಾಗುತ್ತೆ. ಸೋದರಿ ಕಾರಕನಾದಂತಹ ಬುಧ ನೀಚ ಸ್ಥಾನದಲ್ಲಿದ್ದು ಭ್ರಾತೃಕಾರಕನಾದಂತಹ ಕುಜ ರಾಹುಗ್ರಸ್ತನಾಗೋದ್ರಿಂದ ಇನ್ನು 1-1.5 ಮಾಸಗಳ ಕಾಲ ಸ್ವಲ್ಪ ಒಡಹುಟ್ಟುಗಳು ಆರೋಗ್ಯದ ಬಗ್ಗೆ ಗಮನ ಕೊಟ್ಟರೆ ಸೂಕ್ತವಾಗುತ್ತೆ ವೀಕ್ಷಕರೇ. ಯಾವುದಾದ್ರೂ ಬ್ಯಾಂಕ್ ಲೋನ್, ಹಣದ ಎಕ್ಸ್ಪೆಕ್ಟೇಷನ್ಗಳಿದ್ದರೆ ಶನಿ ಭಾಗ್ಯದಲ್ಲಿದ್ದು ಪರಾಕ್ರಮವನ್ನು ವೀಕ್ಷಣೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. 4ನೇ ಮನೆ ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅಂತ ಹೇಳ್ತೇವೆ. 4ರಲ್ಲಿ ಕೇತುವಿನ ಸಂಚಾರ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಆಲ್ಮೋಸ್ಟ್ ಜುಲೈ 1ನೇ ತಾರೀಕಿನ ತನಕ, ಜೂನ್ 1ನೇ ತಾರೀಕಿನ ತನಕ ಕುಜ ಮೀನರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಾನೆ. ಅವನ ದೃಷ್ಟಿ ಕೇತುವಿನ ಮೇಲೆ ಬೀಳೋದ್ರಿಂದ ಕುಜವತ್ ಕೇತು ಅಂತ ಹೇಳ್ತಾರೆ. ಎರಡೂ ಕೈಯಲ್ಲೂ ಶಸ್ತ್ರವನ್ನು ಹಿಡಿದಂತಹ ಗ್ರಹಗಳು ಅಂದರೆ ಕುಜ ಮತ್ತು ಕೇತು. ಹಾಗಾಗಿ ಆ ಸರ್ಪದೋಷಗಳ ನಿವಾರಣೆಗಾಗಿ ಸುಬ್ರಹ್ಮಣ್ಯನ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಮೇ 1ನೇ ತಾರೀಕಿನ ನಂತರ ಗುರುಬ್ರಹ್ಮನ ದೃಷ್ಟಿ ಕೂಡ 4ನೇ ಮನೆಯಲ್ಲಿರುವ ಕೇತುವಿನ ಮೇಲೆ ಬೀಳೋದ್ರಿಂದ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಖಂಡಿತ ಶುಭವಾಗುತ್ತೆ. ಕೃಷಿ ಭೂಮಿ, ಕೃಷಿಗೆ ಸಂಬಂಧಪಟ್ಟಂತಹ ವ್ಯವಸಾಯ, ಇಂತಹ ಉದ್ಯೋಗ ಮಾಡುವವರಿಗೂ ಕೂಡ ಅತಿಶಯವಾದ ಲಾಭಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೊಸ ಭೂಮಿ ಖರೀದಿ ಮಾಡುವಂಥದ್ದು, ಅದರಲ್ಲೂ ಕೂಡ ಕೃಷಿ ಭೂಮಿಯಿಂದ ಲಾಭ ಆಗೋದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತೆ. ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಖಂಡಿತವಾಗ್ಲೂ ಅಭಿವೃದ್ಧಿ ಆಗುತ್ತೆ. ಮಿಥುನ ರಾಶಿಯವರು ಸ್ವಲ್ಪ ಗಣಪತಿಯ ಆರಾಧನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಗಣಪತಿಯ ಆರಾಧನೆ ಅಂತ ಹೇಳಿದರೆ ಸಾಮಾನ್ಯವಾಗಿ ನಿಮಗೆ ಬರುವಂತಹ ಗಣಪತಿಯ ಸ್ತೋತ್ರಗಳನ್ನು ಹೆಚ್ಚಾಗಿ ಪಠನೆ ಮಾಡಿ, ಸಂಕಷ್ಟಹರ ಚೌತಿಯ ದಿವಸ ಗಣಪತಿಯ ದರ್ಶನ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ. ಗಣಪತಿಗೆ ಚಣಕವನ್ನು ನೈವೇದ್ಯ ಮಾಡುವಂಥದ್ದು, ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡುವಂಥದ್ದು, ಇವೆಲ್ಲ ಮಿಥುನ ರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಯಾಕೆಂದರೆ 4th ಹೌಸ್ ಅನ್ನೋದು ಜ್ಯೋತಿಷ್ಯದಲ್ಲಿ ತುಂಬ ಇಂಪಾರ್ಟೆಂಟ್. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಇಷ್ಟು ಭಾವಗಳಿಗೆ ಸಂಬಂಧಪಡುವಂಥದ್ದು. ನಿಮ್ಮ ಜೀವನದ ಸುಖಾಪೇಕ್ಷೆಗಳಿಗೆಲ್ಲ 4ನೇ ಮನೆ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. 4ರಲ್ಲಿ ಕೇತು ಇದ್ದಾನೆ. 1-1.5 ತಿಂಗಳು ಅವನ ಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಆ ಸಮಯಗಳು ಸ್ವಲ್ಪ ತೀಕ್ಷ್ಣವಾಗಿರುತ್ತೆ. ವಾಹನದಿಂದ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗುವಂಥದ್ದು, ಮಾತೃವಿನ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಉಂಟಾಗುವಂಥದ್ದು, ಇಂತಹ ಫ್ಲಕ್ಚುಯೇಷನ್ಗಳನ್ನು ಸ್ವಲ್ಪ ಕುಜ ನೋಡುವ ತನಕ ಇರುತ್ತೆ. ಅವನ ಪರಿವರ್ತನೆ ಆದ ನಂತರ ಗುರುದೃಷ್ಟಿ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಭೂಮಿಯಿಂದ ಅಭಿವೃದ್ಧಿ, ಕೃಷಿ ಭೂಮಿ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂತಹ ವಿಚಾರಗಳಿಗೂ ಕೂಡ ಸ್ವಲ್ಪ ಮಿಥುನ ರಾಶಿಯವರಿಗೆ ಖಂಡಿತ ಅನುಕೂಲಗಳಿರುತ್ತೆ. ಶುಕ್ರನು ಕೂಡ ಈ ಮಾಸಗಳಲ್ಲಿ ಏಕಾದಶದಲ್ಲಿ ಸಂಚಾರ ಮಾಡುವಂಥದ್ದು ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಪಂಚಮ ಭಾವದ ಮೇಲೆ ಶನಿ ಮಹಾತ್ಮನ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಅದು ಕೇವಲ 1-1.5 ಮಾಸಗಳ ಕಾಲ. ಹಾಗಾಗಿ ಸಂತಾನದ ಅಂಚಿನಲ್ಲಿರುವವರು ಸ್ವಲ್ಪ ಸುಬ್ರಹ್ಮಣ್ಯನ ಶ್ಲೋಕಗಳನ್ನು ಪಠನೆ ಮಾಡಿದರೆ ಒಳ್ಳೆಯದಾಗುತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಸಣ್ಣ ಪುಟ್ಟ ಏಟುಗಳು ಮಾಡಿಕೊಳ್ಳುವಂಥದ್ದು, ಗಾಯಗಳಾಗುವಂಥದ್ದಕ್ಕೆ ಅವಕಾಶಗಳಿರುತ್ತೆ. ಯಾಕೆಂದರೆ 19ನೇ ತಾರೀಕಿನ ನಂತರದಲ್ಲಿ ಪಂಚಮಾಧಿಪತಿ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಚತುರ್ಥದಲ್ಲಿ ಕೇತುವಿನ ಮೇಲೆ ಕುಜನ ದೃಷ್ಟಿ, ಪಂಚಮ ಜ್ಞಾನ ಸಂತಾನ ಸ್ಥಾನದ ಮೇಲೂ ಕೂಡ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಇದು ಸ್ವಲ್ಪ ಮಿಥುನ ರಾಶಿಯವರ ಮಕ್ಕಳಿಗೆ ಸಣ್ಣ ಪುಟ್ಟ ಏಟುಗಳು, ಗಾಯಗಳು ಮಾಡಿಕೊಳ್ಳುವಂಥದ್ದು, ಈ ಆಟದ ಸಮಯಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ನೋಡಿಕೊಳ್ಳುವಂಥ ಅವಶ್ಯಕತೆಗಳು ಮಿಥುನ ರಾಶಿಯವರಿಗೆ ಇರುತ್ತೆ. ಇನ್ನು ಸಂತಾನದ ಅಂಚಿನಲ್ಲಿರುವವರು ಸ್ವಲ್ಪ ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭವಾಗುತ್ತೆ. ಷಷ್ಠಭಾವವನ್ನು ಶತ್ರು, ಋಣ, ರೋಗಸ್ಥಾನ. ಷಷ್ಠಾಧಿಪತಿ ಕುಜ ಕರ್ಮದಲ್ಲಿದ್ದಾನೆ, ರಾಹುವಿನ ಯುತಿಯಲ್ಲಿದ್ದಾನೆ.
ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಈ ಥರದ್ದಿದ್ದರೆ ಸ್ವಲ್ಪ ಸ್ನೇಹಿತರಿಂದನೇ ಸಣ್ಣ ಪುಟ್ಟ ಕಿರಿಕಿರಿಗಳಾಗೋದಕ್ಕೆ ಅವಕಾಶಗಳಿರುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭವಾಗುತ್ತೆ. ಅಥವಾ ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅರ್ಚನೆ, ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಏಕೆಂದರೆ ಗೋಚಾರದಲ್ಲಿ ಸರ್ಪದೋಷಗಳುಂಟಾದಾಗ, ಬೆಂಕಿ ಅನ್ನುವಂತಹ ಗ್ರಹ ಸರ್ಪದ ಯುತಿಯಲ್ಲಿ ಬಂದಾಗ ಸ್ವಲ್ಪ ಪ್ರಕೃತಿಯಲ್ಲಿ ಹಾನಿಯಾಗುವಂಥದ್ದು, ವಿಕೋಪಗಳುಂಟಾಗೋದಕ್ಕೆ ಅವಕಾಶಗಳಿರುತ್ತೆ. ಇದು ಮನುಷ್ಯನ ಮೇಲೂ ಕೂಡ ಸಣ್ಣ ಪ್ರಮಾಣದ ಪ್ರಭಾವಗಳನ್ನು ಬೀರುತ್ತೆ. ಷಷ್ಠಾಧಿಪತಿ ಕರ್ಮದಲ್ಲಿ ರಾಹುವಿನ ಯುತಿಯಲ್ಲಿ ಬಂದಾಗ ಸ್ವಲ್ಪ ವೈಮನಸ್ಯಗಳು ಉಂಟಾಗುವಂತಹ ಸಂದರ್ಭಗಳಿರುತ್ತೆ. ಬಟ್ ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಕರ್ಮಾಧಿಪತಿ ವ್ಯಯಭಾವಕ್ಕೆ ಬಂದು ಷಷ್ಠಾಧಿಪತಿ ಕರ್ಮಕ್ಕೆ ಬರುವಂಥದ್ದು, ರಾಹುಗ್ರಸ್ತನಾಗುವಂಥದ್ದು, ಈ ಎರಡೂ ಕಾಂಬಿನೇಷನ್ ಸಣ್ಣ ಪುಟ್ಟ ಕಿರಿಕಿರಿಗಳನ್ನು ಉದ್ಯೋಗದಲ್ಲಿ ಸೃಷ್ಟಿ ಮಾಡೋದಕ್ಕೆ ಕಾರಣವಾಗುತ್ತೆ. ಸುಬ್ರಹ್ಮಣ್ಯನ ದರ್ಶನ ಮಾಡಿ ಅರ್ಚನೆ ಅಥವಾ ಅಭಿಷೇಕ ಇಂತಹ ಸೇವೆಗಳನ್ನು ಮಾಡಿಕೊಳ್ಳೋದು ಸೂಕ್ತ. 7ನೇ ಮನೆಯನ್ನು ಮಾಂಗಲ್ಯ, ವಿವಾಹ, ದಾಂಪತ್ಯ. ಸಪ್ತಮಾಧಿಪತಿ ಗುರು ವ್ಯಯಭಾವದಲ್ಲಿರೋದ್ರಿಂದ ಸ್ವಲ್ಪ ದಂಪತಿಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳಾಗುವಂತಹ ಸಂದರ್ಭಗಳಿರುತ್ತೆ. ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಪಿತ್ತದ ಪ್ರಕೋಪಗಳು ಹೆಚ್ಚಾಗುವಂಥದ್ದು, ಇವೆಲ್ಲ ಗುರು ವ್ಯಯಭಾವದಲ್ಲಿದ್ದಾಗ ಉಂಟಾಗುವಂತಹ ಸಂದರ್ಭಗಳಿರುತ್ತೆ. ಗುರುಗಳ ಸ್ತೋತ್ರಗಳನ್ನು ಪಠನೆ ಮಾಡಿ ಖಂಡಿತ ಶುಭವಾಗುತ್ತೆ. ವಿವಾಹ ಇಂತಹ ಮಂಗಳ ಕಾರ್ಯಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು ಸ್ವಲ್ಪ ಗುರುಬಲ ಬರುವ ತನಕ ಪೋಸ್ಟ್ಪೋನ್ ಮಾಡಿಕೊಳ್ಳೋದು ಉತ್ತಮ. ಇಲ್ಲಾಂದರೆ ಜಾತಕದ ಹೊಂದಾಣಿಕೆಗಳನ್ನು ಸರಿಯಾಗಿ ವಿಮರ್ಶೆ ಮಾಡಿ ಗುರುವಿನ ಆರಾಧನೆ, ಗುರುಗಳಿಗೆ ಪಾದಪೂಜೆ ಇಂತಹ ಸೇವೆಗಳನ್ನು ಮಾಡಿಕೊಂಡು ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡುವಂಥದ್ದು ಸೂಕ್ತ. ಸ್ವಲ್ಪ ದಂಪತಿಗಳು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಗಳನ್ನು ಕೊಡುವಂತಹ ಅವಶ್ಯಕತೆಗಳು ಇರುತ್ತೆ ವೀಕ್ಷಕರೇ. ಅಷ್ಟಮ ಭಾವವನ್ನು ಮೃತ್ಯುಸ್ಥಾನಾಧಿಪತಿ ಶನಿ ಭಾಗ್ಯದಲ್ಲಿದ್ದಾನೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳಿರೋದಿಲ್ಲ. ಗುರು ವ್ಯಯಭಾವದಲ್ಲಿದ್ದರೂ ಕೂಡ ಗುರುದೃಷ್ಟಿ ಮೃತ್ಯುಸ್ಥಾನದ ಮೇಲೆ ಬೀಳುತ್ತೆ. ಯಾವುದೇ ಕಂಟಕಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಭಾಗ್ಯದಲ್ಲಿರುವಂತಹ ಶನಿ ಮಹಾತ್ಮ ಖಂಡಿತ ಭಾಗ್ಯೋದಯಗಳನ್ನು ಕೊಡ್ತಾನೆ. ಪಿತೃವಿನ ಒಂದು ಅನುಗ್ರಹ, ಆಶೀರ್ವಾದ, ಪ್ರಾಪರ್ಟಿ ಇದೆಲ್ಲ ಅನುಕೂಲ ಆಗುವಂತಹ ಸಮಯ. ಅದರಲ್ಲೂ ಕೃಷಿಕರಿಗೆ ಬಹಳ ಶುಭ ಸಮಯ ಅಂತಲೇ ಹೇಳ್ಬೋದು. ಇನ್ನು ದಶಮವನ್ನು ಕರ್ಮ, ಉದ್ಯೋಗ ಸ್ಥಾನ. ಕರ್ಮದಲ್ಲೇ ಕುಜರಾಹುವಿನ ಸಂಚಾರ ಆಗ್ತಾ ಇರುತ್ತೆ ಈ ಮಾಸದಲ್ಲಿ. ಗುರುಬಲದ ಕೊರತೆ ಇನ್ನು 1 ವರ್ಷಗಳ ಕಾಲ ಮಿಥುನ ರಾಶಿಯವರಿಗೆ ಸ್ವಲ್ಪ ವ್ಯತ್ಯಾಸಗಳನ್ನು ಉದ್ಯೋಗದಲ್ಲಿ ಕೊಡ್ತಾ ಬರುತ್ತೆ. ವಿದೇಶದಲ್ಲಿ ಉದ್ಯೋಗ ಇಂತಹ ವಿಚಾರಗಳು ಹೆಚ್ಚಿನ ಪ್ರಾಬಲ್ಯತೆಯನ್ನು ಪಡ್ಕೊಳ್ಳುತ್ತೆ. ಲಾಭದಾಯಕ ಕೂಡ ಆಗಿರುತ್ತೆ. ಸ್ಥಾನಪಲ್ಲಟಗಳಾಗುವಂತಹ ಪರಿವರ್ತನೆ ಇಂಥದ್ದಕ್ಕೂ ಕೂಡ ಅವಕಾಶಗಳಿರುತ್ತೆ. ಬಟ್ ಉದ್ದೇಶಪೂರ್ವಕವಾಗಿ ಕೆಲಸ ಬದಲಾಯಿಸುವಂಥದ್ದು, ಉದ್ಯೋಗದಲ್ಲಿ ಪರಿವರ್ತನೆಗಳನ್ನು ಮಾಡುವಂಥದ್ದು ಸೂಕ್ತವಲ್ಲ. ಅದನ್ನು ಖಂಡಿತ ಅವಾಯ್ಡ್ ಮಾಡಿಕೊಳ್ಳಿ ಮಿಥುನ ರಾಶಿಯವರು. ಯಾವ ಕರ್ಮ ಉದ್ಯೋಗದಲ್ಲಿದ್ದೀರೋ ಅದರಲ್ಲೇ ಕಂಟಿನ್ಯೂ ಮಾಡುವಂಥದ್ದು ಖಂಡಿತ ಸೂಕ್ತವಾಗುತ್ತೆ. ಸ್ವಲ್ಪ ಕೋಪ, ಮನಸ್ತಾಪಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ಸರ್ಪದೋಷಗಳಿದ್ದಾಗ ಸ್ವಲ್ಪ ಎಕ್ಸೈಟ್ ಆಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಅದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಸೂಕ್ತ. ಏಕಾದಶದಲ್ಲಿರುವಂತಹ ಶುಕ್ರ ಆಲ್ಮೋಸ್ಟ್ ಈ ತಿಂಗಳ 19ರ ತನಕ ಮಿಥುನ ರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಯಶಸ್ಸನ್ನು ಖಂಡಿತ ಕೊಡ್ತಾನೆ. ಯಾವುದೇ ಸ್ವಂತ ವ್ಯವಹಾರ, ಬಿಸ್ನೆಸ್ ಅಥವಾ ಶೇರ್ ವ್ಯವಹಾರಗಳಿದ್ದರೂ ಕೂಡ ಲಾಭದಾಯಕಗಳಾಗೋದಕ್ಕೆ ಸಾಧ್ಯತೆಗಳಿರುತ್ತೆ. ಮೇ 19ರ ತನಕ ಖಂಡಿತ ಶುಭ ಸಮಯ ವೀಕ್ಷಕರೇ. ಏಕಾದಶವನ್ನು ಲಾಭಸ್ಥಾನ, ರಾಶ್ಯಾಧಿಪತಿಯಾದಂತಹ ಬುಧ ಮೇ 10ರ ನಂತರ ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ವ್ಯಕ್ತಿತ್ವ ಜಾಸ್ತಿ ಆಗುತ್ತೆ. ವ್ಯಕ್ತಿತ್ವಕ್ಕೆ ಒಂದು ಗೌರವ ಬರುವಂಥದ್ದು ಕೂಡ ಇರುತ್ತೆ. ಲಗ್ನ ರಾಶ್ಯಾಧಿಪತಿನೇ ಏಕಾದಶದಲ್ಲಿರುವಂಥದ್ದು ಖಂಡಿತ ಶುಭವಾಗುತ್ತೆ ವೀಕ್ಷಕರೇ. ವ್ಯಯಭಾವವನ್ನು ಮೋಕ್ಷಸ್ಥಾನ, ಗುರು ವ್ಯಯದಲ್ಲಿದ್ದರೆ ಗುರುತರವಾದ ಕರ್ಮಗಳು ಅಂದರೆ ಆಧ್ಯಾತ್ಮಿಕ ಕರ್ಮಗಳನ್ನು ಮಾಡಿದರೆ ಪುಣ್ಯ ಸಂಪಾದನೆ ಮಾಡುವುದಕ್ಕೆ ಖಂಡಿತ ಶುಭ ಸಮಯ. ಶುಭ ಗ್ರಹಗಳು ವ್ಯಯದಲ್ಲಿದ್ದಾಗ ಪುಣ್ಯದ ಕೆಲಸಗಳನ್ನು ಮಾಡಿದರೆ ದುಪ್ಪಟ್ಟು ಲಾಭಗಳನ್ನು ಪಡೆಯೋದಕ್ಕೆ ಅಂದರೆ ಪುಣ್ಯ ಹೆಚ್ಚಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ. ಗುರು ಆರಾಧನೆ ಮಿಥುನ ರಾಶಿಯವರಿಗೆ 2 ವಿಚಾರಗಳಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ವಿವಾಹ, ದಾಂಪತ್ಯದಲ್ಲಿ ಗಂಡ ಹೆಂಡತಿಯ ಆರೋಗ್ಯ ಮತ್ತು ಉದ್ಯೋಗದಲ್ಲಿ ವೃಥಾ ಪ್ರಯಾಣ ಅಥವಾ ಅನಿರೀಕ್ಷಿತ ಕಿರಿಕಿರಿಗಳು.
ಈ 3 ವಿಚಾರಗಳನ್ನು ಸರಿ ಮಾಡಿಕೊಳ್ಳೋದಕ್ಕೆ ಗುರುವಿನ ಅನುಗ್ರಹದ ಅವಶ್ಯಕತೆಗಳಿರುತ್ತೆ. ಗುರುಗಳ ದರ್ಶನ ಮಾಡಿ ಖಂಡಿತ ಮಿಥುನ ರಾಶಿಯವರಿಗೆ ಆ ಗುರುಬಲದ ಕೊರತೆಯನ್ನು ನೀಗಿಸೋದಕ್ಕೆ ಖಂಡಿತ ಸಾಧ್ಯವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.